ಸ್ಟಾಕ್ ಒರಿಜಿನಲ್ ಸೌಂಡಲ್ಲಿ ಇದೆ. ಈಗ RX ಗಾಡಿಗಳಿದೆ, ಇದು ಸೇಲ್ಗಿಟ್ಟಿರುವಂತ ಗಾಡಿಗಳು. RX Z, RX 135, RX 100, 135 ಎರಡು ಗಾಡಿ ಇದೆ. ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎಂಟಿಪೇಡ್ಸ್ ಗೆ ಸ್ವಾಗತ ಹೇಳ್ತಾ ಇವತ್ತು ಬೇರೆ ಒಂದು ವಿಡಿಯೋ ಜೊತೆಗೆ, ಒಳ್ಳೆ ಒಂದು ವಿಡಿಯೋ ಜೊತೆಗೆ, ಯಂಗ್ಸ್ಟರ್ಸ್ ಗೆ ಬೇಕಾದಂತ ತುಂಬಾ ಇಂಪಾರ್ಟೆಂಟ್ ಒಂದು ವಿಡಿಯೋ ಜೊತೆಗೆ ಇವತ್ತು ಮತ್ತೆ ನಿಮ್ಮ ಮುಂದೆ ಬರ್ತಾ ಇದೀನಿ. ತುಂಬಾ ಲೇಟ್ ಮಾಡಲ್ಲ, ಬೇಗ ವಿಡಿಯೋ ಹೋಗೋಣ. ವಿಡಿಯೋ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಬಂದಿದ್ದೀನಿ ನಾವು ಯೂನಿವರ್ಸಲ್ ಆಕ್ಸೆಸರೀಸ್ ಅಂತ ಹೇಳಿ. ಇದು ಬಂದು ಹೆಸರಷ್ಟೇ ಯೂನಿವರ್ಸಲ್ ಆಕ್ಸೆಸರೀಸ್ ಅಂತ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ಬರ್ತಾ ಇರೋದು ಎಲ್ಲ ರೋಡ್ ಕಿಂಗ್ಸ್ ಅಂತ ಹೇಳ್ಬೋದು. ರೋಡಿನ ರಸ್ತೆ ರಾಜರಂತ ಒಂದು ಟೈಮಲ್ಲಿ ಹೆಸರಿದ್ದಂತ RX 100 ಆಗ್ಲಿ, RX 135 ಆಗ್ಲಿ, RX Z ಆಗ್ಲಿ, ಎಲ್ಲಾ ಗಾಡಿಗಳು ಇದೆ. ಇನ್ನು ತುಂಬಾ ಒಂದು 15 ಗಾಡಿಗಳಿದೆ. ಬಟ್ ಈಗ ಸದ್ಯಕ್ಕೆ ಇಷ್ಟು ಗಾಡಿಗಳನ್ನ ಇಲ್ಲಿಂದ ವಿಡಿಯೋ ಮಾಡ್ತಾ ಇದೀನಿ. ಇನ್ನೂ ರಿಕ್ವೈರ್ಮೆಂಟ್ ಇದ್ರೆ ಇವರನ್ನ ಕಾಲ್ ಮಾಡ್ಬೋದು. ಸರ್ ನಮಸ್ತೆ, ನಿಮ್ಮ ಹೆಸರು? ಸುಹೇಲ್ ಅಂತ ಹೇಳಿ. ಈ ಒಂದು ಶೋರೂಮ್, ಈ ಒಂದು ಅಂಗಡಿ ಓನರು, ಈ ಒಂದು ವರ್ಕ್ಶಾಪ್ ಓನರು, ಶೋರೂಮ್ ಓನರು. ಇವ್ರದ್ದು ಶೋರೂಮ್ ಸೆಕೆಂಡ್ಸ್ ವೆಹಿಕಲ್ಸ್ ಇದೆ, ಹಾಗೇನೆ ಗಾಡಿ ಮೋಡಿಫಿಕೇಶನ್ ಇದೆ. ಟ್ರ್ಯಾಕ್ ವೆಹಿಕಲ್ಸ್ ಬೇಕು ಅಂದ್ರೆ ಟ್ರ್ಯಾಕ್ ವೆಹಿಕಲ್ಸ್ ನಿಮಗೆ ರೆಡಿ ಮಾಡ್ಕೊಡ್ತಾ ಇದಾರೆ. ಅದನ್ನು ತೋರಿಸ್ತೀನಿ ನಿಮಗೆ. ಟ್ರ್ಯಾಕ್ ವೆಹಿಕಲ್ಸ್ ಬೇಕು, ರೇಸಿಂಗ್ ವೆಹಿಕಲ್ಸ್ ಬೇಕು, ಯಾವುದೇ ತರ ಗಾಡಿ ಬೇಕು ಅಂತ ಹೇಳಿದ್ರು ನಿಮಗೆ ಈ ಗಾಡಿಗಳಲ್ಲಿ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಒಂದು ಗಾಡಿ ಈಗ ರೆಡಿ ಆಗ್ತಾ ಇದೆ, ಹೀರೋ ಇಂಪಲ್ಸ್, ಹಳೆ ಮಾಡೆಲ್ ಇಂಪಲ್ಸ್ ಅನ್ನ ಮಾಡಿಫೈ ಮಾಡಿದ್ದಾರೆ ಫುಲ್. ಇದೇನ್ ಟ್ರ್ಯಾಕ್ ರೆಡಿ ಮಾಡ್ತಾರದ? ಟ್ರ್ಯಾಕಿಗೆ. ಓಕೆ, ಈಗ ಗಾಡಿ ತಂದ್ಕೊಟ್ಟು ರೆಡಿ ಮಾಡಿಸ್ತಾ ಇರೋದ ಇಲ್ಲ ನೀವು ಮಾಡ್ಕೊಡ್ತಾ ಇದ್ದೀರಾ? ನಮ್ದು ಅಂಗಡಿ ಗ್ಯಾರೇಜ್ ಗಾಡಿ ಇದು. ಕಸ್ಟಮರ್ ಗಾಡಿ 2 ಗಾಡಿ ಮಾಡ್ಕೊಟ್ಟಿದ್ದೀವಿ. ಅದರದೊಂದು ಮಾಡ್ಕೊಟ್ಟಿದ್ದೀವಿ. ಓಕೆ, ಒಳ್ಳೆ ರೆಸ್ಪಾನ್ಸ್ ಇದೆ ಗಾಡಿ. ಓಕೆ, ಅವರು ರೈಡರ್. ಓಕೆ ಓಕೆ, ನೀವು ಟ್ರ್ಯಾಕ್ ಓಡಿಸ್ತೀರಾ? ಓಕೆ, ಈಗ ರೆಡಿ ಮಾಡ್ತಾರಂತ, ರೆಡಿ ಆಗಿದೆ ಎಲ್ಲ, ಕೆಲಸ ಎಲ್ಲ ಫುಲ್ ಕೆಲಸ ಮಾಡಿ ಫಿಟ್ ಮಾಡ್ತಾ ಇದಾರೆ. ಇದು ಸೇಮ್ ಅದೇ ಕಂಡೀಷನ್ ಮಾಡ್ತಾ ಇದ್ರೆ ಇಲ್ಲ ಚೇಂಜ್ ಮಾಡ್ತಾ ಇದ್ರಿ? ಸರ್ ಇದರಲ್ಲಿ ಬಂದ್ಬಿಟ್ಟು ನಾವು ಹೋಗೋ ಸೈಲೆನ್ಸರ್, ಓಕೆ, ಆಮೇಲೆ ಸೈಡ್ ಪ್ಲಾಸ್ಟಿಕ್ ಕಾರ್ಪೆಟ್ ಹಾಕಿದೀವಿ. ಓಕೆ, ಆಮೇಲೆ CD ಹಾಕ್ತಾ ಇದೀವಿ. ಓಕೆ, ಆಮೇಲೆ BMW ಹೇರ್ ಫಿಲ್ಟರ್ ಹಾಕಿದೀವಿ. ಓಕೆ, ಆಮೇಲೆ ಇದು ಗಾಡಿ ಬಂದ್ಬಿಟ್ಟು 2 ಬರೋದು, ಇದನ್ನ 4 ಕನ್ವರ್ಟ್ ಮಾಡಿದೀವಿ. 12 ಇರೋದನ್ನ 4 ಕನ್ವರ್ಟ್ ಮಾಡಿದೀವಿ. ಓಕೆ, ಇದು ಸೈಲೆನ್ಸರ್ ಕೂಡ ಹೋಗುವಂತ ಬರುತ್ತೆ. ಇದು ಕೂಡ ಜಪಾನ್, ಮೇಡ್ ಇನ್ ಜಪಾನ್ ಹೋಗೋ ಎಕ್ಸಾಸ್ಟ್ ಹಾಕಿದ್ದಾರೆ. ಬಿಸಿ ಇದೆ, ಸ್ಟಾರ್ಟ್ ಆಗಿತ್ತು ಈ ಗಾಡಿ. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. ಆಮೇಲೆ ಮೊದ್ಲು ಒಂದ್ಸಲ ನೋಡ್ಬಿಡೋಣ. ಇದು ಟ್ರ್ಯಾಕ್ ಟೈರ್ ಇದೆಲ್ಲ ಹಾಕ್ಸಿ ರೆಡಿ ಮಾಡಿಸ್ತಾ ಇದಾರೆ ಗಾಡಿ. ಹಾಗೇನೆ ಇಲ್ಲೂ ಗಾಡಿಗಳು. ಇದು ಕಸ್ಟಮರ್ಸ್ ಇಲ್ಲ ನಿಮ್ದೇನಾ ರೆಡಿ ಮಾಡ್ತಾರೆ? ಇದು ಕಸ್ಟಮರ್ಸ್. ಎರಡು ಪಿಯರ್ ಅಲ್ಲ ಇದು? ಒಂದು ಪಿಯರ್, ಒಂದು ಇಂಪಲ್ಸ್. ಈ ತರ ಗಾಡಿಗಳೆಲ್ಲ ಮಾಡಿಫೈ, ನೀಟಾಗಿ ಮಾಡಿಫೈ ಮತ್ತೆ ರಿಸ್ಟೋರೇಷನ್ ಎಲ್ಲ ಎರಡು ಅಲ್ಲ? ರಿಸ್ಟೋರೇಷನ್ ಮಾಡಿ ಎಲ್ಲ ರಿಸ್ಟೋರೇಷನ್ ಮಾಡ್ತೀವಿ. ಓಕೆ, ಕಸ್ಟಮರ್ ಕೊಟ್ಟಿರೋದು. ಓಕೆ, ಇದು ಆಲ್ಮೋಸ್ಟ್ ಆಗಿದೆ ಎಲ್ಲಾನು. ಓಕೆ, ಪೈಂಟಿಂಗ್ ಐಟಮ್ ಟ್ಯಾಂಕ್ ಈಗ ಒರಿಜಿನಲ್ ಕಂಡೀಷನ್ ರಿಸ್ಟೋರೇಷನ್ ಬೇಕು ಅಂತ ಹೇಳಿದ್ರೆ ಒರಿಜಿನಲ್ ಕಂಡೀಷನ್ ಕೂಡ ಮಾಡ್ಕೊಡ್ತೀವಿ ನಾವು. ಒರಿಜಿನಲ್ ಕಂಡೀಷನ್ ಕಸ್ಟಮರ್ ಎನಿವನ್ ಅವ್ರು ಹೆಂಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅವ್ರದ್ದು ಆ ಕಂಡೀಷನ್ ಅಲ್ಲಿ ಮಾಡ್ಕೊಡ್ತೀರಾ. ಇಲ್ಲಿ ಅಂಗಡಿ ನೋಡಕ್ಕೆ ತುಂಬಾ ಚಿಕ್ಕದಾಗಿದೆ, ಬಟ್ ಕೆಲಸ ಮಾತ್ರ ಜಬರ್ದಸ್ತ್ ನಡೀತಾ ಇದೆ. ಓಕೆ, ಇಲ್ಲಿ ರೆಡಿ ಆಗಿರೋ ಗಾಡಿ ಆಲ್ ಸ್ಟಾಕ್ ಆಗುತ್ತೆ. ಓಕೆ, ಇಲ್ಲಿ ಇಲ್ಲ ಓಕೆ, ಅಲ್ಲಿ ಬೇರೆ ಒಂದು ಅಂಗಡಿ ಇದೆ ಅಂತ ಇವ್ರದ್ದು. ನಾನು ಇಲ್ಲಿ ತುಂಬಾ ದಿನದಿಂದ ನೋಡ್ತಾ ಇದ್ದೆ, ಏನೋ ಒಂದು ಕೆಲ್ಸಕ್ಕೆ ಬಂದಾಗ ಹಂಗೆ ನೋಡ್ಬಿಟ್ಟು ನಾನು ಅನ್ಕೊಂಡು ಇದ್ ಮಾಡೋಣ ಅಂತ. ಹಾಗೇನೆ ಈಗ RX ಗಾಡಿಗಳಿದೆ, ಇದು ಸೇಲ್ಗಿಟ್ಟಿರುವಂತ ಗಾಡಿಗಳು. RX Z, RX 135, RX 100, 135 ಎರಡು ಗಾಡಿ ಇದೆ. ಇನ್ನೂ ಇರೋತ್ರ ಗಾಡಿಗಳು ಇನ್ನೂ ತುಂಬಾನೇ ಗಾಡಿಗಳಿದೆ. ಅದ್ರದ್ದೆಲ್ಲ ಒಂದು ವಿಡಿಯೋ ನಾನು ಮಾಡ್ತೀನಿ. ಅದೆಲ್ಲ ಈಗ ಸ್ವಲ್ಪ ಕೆಲಸಗಳು ನಡೀತಾ ಇದೆ. ಅದೆಲ್ಲ ರೆಡಿ ಮಾಡಿನೇ ನಿಮಗೆ ಗಾಡಿ ಕಂಡೀಷನ್ ಏನು, ಸ್ಟಾಕ್ ಕಂಡೀಷನ್ ಏನ್ ಬರುತ್ತೆ ಅಲ್ಲಿ ನಿಮಗೆ ರೆಡಿ ಮಾಡಿ ಕೊಡ್ತಾರೆ ಗಾಡಿನ. ಇಲ್ಲ ಮೋಡಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಅದು ಮಾಡ್ಕೊಡ್ತೀರಾ ಅಲ್ವಾ? ಹೌದು, ಖಂಡಿತ ಮಾಡಿ. ಈಗ RX 100 ಈ ತರದೆಲ್ಲ ಮೋಡಿಫಿಕೇಶನ್ ಮಾಡಿ ಕೊಡ್ಬೇಕು ಅಂತಂದ್ರೆ ಅದು ಮಾಡ್ಕೊಡ್ತೀರಾ? ಖಂಡಿತ ಮಾಡಿ. ಗೈಸ್, ಈಗ ಸೌಂಡು ಈಗ ಚೆಕ್ ಮಾಡ್ತಾ ಇದೀನಿ, ನೋಡೋಣ. ಒರಿಜಿನಲ್ ಆಗಿ ಆಗ್ತಾ ಇದೀನಿ, ಯಾವುದು ಮೈಕ್ ಏನು ಯೂಸ್ ಮಾಡ್ತಾ ಇಲ್ಲ. ಮೈಕ್ ರಿಸೀವರ್ ನಾನು ಕೈಲಿ ಇಟ್ಕೊಂಡಿದ್ದೀನಿ. ಒಂದು RX 135, ಇದು ಒರಿಜಿನಲ್ 135 ಅಲ್ಲ? 135 ಗಾಡಿ ಇದೆ. 5 ಸ್ಪೀಡ್ ಇದೆ, 4 ಸ್ಪೀಡ್, 2002 ಮಾಡಲು. 2002 ಮಾಡಲು ಗಾಡಿ ನೋಡಿ, ಫುಲ್ ಸ್ಟಾಕ್ ಕಂಡೀಷನ್ ಅಲ್ಲಿ ತಂದು ಇಟ್ಟಿದ್ದಾರೆ. ಇದು ಏನೆಲ್ಲ
ಇದು ಒರಿಜಿನಲ್ ಕಂಪ್ನಿ ಇರ್ಬೇಕಲ್ಲ? ಹೌದು, ಎಲ್ಲ ಕಂಪ್ನಿದೇ ಇದೆ. ಇದು ಒರಿಜಿನಲ್ ಕಂಪ್ನಿ ಇದೆ, ಗಾಡಿಲಿ ಬಂದಿರೋದೇ ಇದೆ. ಮೀಟರ್ ಇದೆಲ್ಲ, ಮೀಟರ್ ಕನ್ಸೋಲ್ ಎಲ್ಲ, ಇಂಡಿಕೇಟರ್ ಚೇಂಜ್ ಆಗಿರುತ್ತೆ, ಹೆಡ್ ಲೈಟ್ ಇಂಡಿಕೇಟರ್, ಬಾಕಿ ಎಲ್ಲ ಕಂಪ್ನಿದೇ ಇದೆ. ಬಾಕಿ ಓವರ್ ಆಲ್ ಸ್ಟಾಕ್ ಕಂಡೀಷನ್ ಏನಿದೆ ಆ ಕಂಡೀಷನ್ ಅಲ್ಲಿ ಇದೆ. ಸ್ಟಾಕ್ ಕಂಡೀಷನ್ ಅಲ್ಲಿ ಗಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಏನು ಎಂತದು ಏನು ಇನ್ನು ಏನು ವರ್ಕ್ ಇಲ್ಲ ಅನ್ಸ್ಕೋತೀನಿ ಅದರಲ್ಲಿ ಅಲ್ವಾ? ಜಸ್ಟ್ ವಾಶ್ ಮಾಡಿ ಪೆಟ್ರೋಲ್ ಹಾಕಿ ಗಾಡಿ ಓಡಿಸ್ಬೇಕು. ಓಕೆ, ಇದು ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. FC ಇದೆ, ಥರ್ಡ್ ಓನರ್ ಇದೆ. Okay. FC ಎಮಿಷನ್ ಟೆಸ್ಟ್ FC ಎಲ್ಲಿ ತನಕ ಇದೆ? FC 28 ವರೆಗೂ ಇದೆ. 28 ವರೆಗೂ ಇದೆ. ಓಕೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಎಮಿಷನ್ ಟೆಸ್ಟ್ ಕೂಡ ರನ್ನಿಂಗ್ ಇದೆ. ಎಮಿಷನ್ ಟೆಸ್ಟ್ ರನ್ನಿಂಗ್ ಇದೆ. ಒಂದು HSRP ನಂಬರ್ ಪ್ಲೇಟ್ ಅಂತ ಹಾಕಬೇಕಾಗುತ್ತೆ. ಬಾಕಿ ಇದು ಆಸ್ಕಿಂಗ್ ಏನ್ ಇಟ್ಟಿದ್ರೆ ಇದಕ್ಕೆ? ಸರ್ 145 ಹೇಳ್ತಾ ಇದೀವಿ. 145 ನಿಮ್ ಚಾನಲ್ ಕಡೆಯಿಂದ ಏನಾದ್ರು ಬಂದ್ರೆ ಓಕೆ 140 ಮಾಡ್ಕೊಡಿ. 140 ಕೊಡ್ಬೋದು. ಹೌದು, 2002 ಮಾಡಲ್ಲ, 2002 ಮಾಡಲು, ಥರ್ಡ್ ಓನರ್. ಇದು ನೆಕ್ಸ್ಟ್ ಬಂದು ಒಂದು ಇದು 135 Okay. 99 ಮಾಡಲು. 99 ಇದರಲ್ಲೂ ಕೂಡ ನಿಮ್ಗೆ FC 28 ವರೆಗೂ ಇದೆ. ಓಕೆ, ಗಾಡಿ ಫುಲ್ ರೀಸ್ಟೋರ್ ಆಗಿ ಒಂದು 4 ಮಂತ್ಸ್ ಆಗಿದೆ. 4 ಮಂತ್ಸ್ ಆಗಿದೆ. ಹೌದು, 4 ಮಂತ್ಸ್ ಬ್ಯಾಕ್ ರೀಸ್ಟೋರ್ ಆಗಿದೆ ಗಾಡಿ. ಓಕೆ, ಗಾಡಿಲಿ ಇಂಜಿನ್ ಅಲ್ಲಿ ಆಗ್ಲಿ ಬಾಡಿನಾಗ್ಲಿ ಏನು ಕಂಪ್ಲೇಂಟ್ ಇಲ್ಲ. Okay. ಗಾಡಿ ಮೇಲೆ ತುಂಬಾ ಜಿನೇನ್ ಆಗಿದೆ. ಬೋರ್ ಬಂದ್ರೆ 0.5 ರನ್ನಿಂಗ್ ಇದೆ. 0.5 ರನ್ನಿಂಗ್. ಹೌದು, ಅನ್ಸ್ಲೀವ್ಡ್. ಓಕೆ, ಬಾಕಿ ಎಲ್ಲ ಓವರ್ ಆಲ್ ಒರಿಜಿನಲ್ ಕಂಡೀಷನ್ ಎಲ್ಲ ಇಟ್ಟಿದ್ದಾರೆ. original ಸೀಟ್ ಮಾತ್ರ ಒಂದ್ ಸ್ವಲ್ಪ ಮಾಡಿಫೈ, ಬಾಕಿ ಎಲ್ಲ ಒರಿಜಿನಲ್ ಕಂಡೀಷನ್ ಗಾಡಿ ಇದೆ. ಇದು 99 ಮಾಡ್ಲು. ಇದ್ರದ್ದು ಡಾಕ್ಯುಮೆಂಟ್ ರನ್ನಿಂಗ್ ಅಲ್ಲ? ಎಲ್ಲ ಪ್ರತಿಯೊಂದು ನಮ್ಮ ಹತ್ರ ಡಾಕ್ಯುಮೆಂಟ್ ರನ್ನಿಂಗ್ ಇರೋದು ಆಲ್ಮೋಸ್ಟ್ ನಾವು ಕಸ್ಟಮರ್ ಇದ್ ಮಾಡೋದು. ರನ್ನಿಂಗ್ ಇಲ್ಲ ಅಂದ್ರೂ FC ರನ್ನಿಂಗ್ ಮಾಡಿ ಟ್ರಾನ್ಸ್ಫರ್ ಮಾಡಿ ವಿತೌಟ್ ಅಂತ ನಾವು ಗಾಡಿ ಯಾವ್ದೇ ಕಾರಣಕ್ಕೂ ಕೊಡಲ್ಲ. ಓಕೆ, ಇದಕ್ಕೇನ್ ಹೇಳ್ತಾ ಇದೀರಾ? ಸರ್ ಇದು 135 ಕೊಟ್ ಮಾಡ್ತಾ ಇದೀವಿ. Okay. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡುವ. ನೆಗೋಷಿಯಬಲ್ ಮಾಡಿ ಹೌದು, ಕೊಡ್ತೀರಾ? ಗೈಸ್, ಇಲ್ಲಿ ಹೇಳ್ತಾರಂತ ರೇಟ್ ಯಾವ್ದು ಫಿಕ್ಸೆಡ್ ಅಲ್ಲ, ನೆಗೋಷಿಯಬಲ್ ರೇಟ್ಗಳು. ನೀವು ವಿಡಿಯೋದಲ್ಲಿ ರೇಟ್ ನೋಡಿ ಫೈನಲೈಸ್ ಮಾಡ್ಕೋಬೇಡಿ. ಇವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನಿಮಗೆ ಡೀಟೇಲ್ ತಗೊಬಹುದು. ಕಾಂಟ್ಯಾಕ್ಟ್ ಮಾಡ್ಬೋದು. ಬಂದು ನೋಡಿ ಕೂತು ಆನ್ ಟೇಬಲ್ ಕೂತು ಮಾತಾಡಿದ್ರೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಫೋನಲ್ಲಿ ಕೇಳೋದಕ್ಕಿಂತ ಬಂದು ನೋಡಿ. ಈ ತರ ಗಾಡಿಗಳು ಹುಡುಕ್ತಾ ಇರೋರು ಬಂದು ನೋಡಿ. ಇವ್ರ ಹತ್ರ ಇದು ಇದೆ, ಇನ್ನೂ ಕಲೆಕ್ಷನ್ಸ್ ಇದೆ, ಬೇಕು ಅಂದ್ರೆ ಇನ್ನೂ ಸಿಗುತ್ತೆ. ಹಾಗೇನೆ ನಿಮಗೆ ಮೋಡಿಫಿಕೇಶನ್, ರೆಸ್ಟೋರೇಷನ್ ಯಾವ್ದೇ ಗಾಡಿ ಆಗಿರ್ಲಿ, ರೆಸ್ಟೋರೇಷನ್ ಬೇಕು ಇಲ್ಲ ಮೋಡಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಅದಕ್ಕೂ ನೀವು ಇದ್ ಮಾಡ್ಬೋದು. ಅಕ್ಸೆಸರೀಸ್ ಇಲ್ಲಿ ಫಿಟ್ಟಿಂಗ್ ಆಗುತ್ತೆ. ಸರ್ ಇದು ಬಂದು 100. ನೆಕ್ಸ್ಟ್ ಗಾಡಿ ಬಂದು ನಾನು ಇದಕ್ಕೇನೆ ಫೋನಿಗೆ ರಿಫ್ಲೆಕ್ಟ್ ಹೊಡಿತಾ ಇರೋದು. ಫೋನಿಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಸಿಕ್ಕಾಪಟ್ಟೆ ರಿಫ್ಲೆಕ್ಟ್ ಹೊಡಿತಾ ಇದೆ, ಅಷ್ಟು ಬ್ರೈಟ್ನೆಸ್. ಇದೀಗ ರೀಸೆಂಟ್ ಇಲ್ಲ, ಇದು ರೀಸೆಂಟ್ ವರ್ಕ್ ಏನಲ್ಲ, ಆಲ್ರೆಡಿ ವರ್ಕ್ ಆಗಿ ನಿಂತಿರೋಂಥದ್ದು ಗಾಡಿ. ಇದು ಹೇಗಿದೆ ಕಂಡೀಷನ್? ಸರ್ ಇದು ಗುಡ್ ಕಂಡೀಷನ್ ಅಲ್ಲಿ ಇದೆ. 100 ಅಲ್ಲ ಇದು? ಹೌದು, ಇದು ಜಿನೇನ್ 100 ಗಾಡಿ. ಜಿನೇನ್ 100 ಗಿನ್ವೆಟ್ ಏನೂ ಇಲ್ಲ. Okay. 100 ಇದೆ ಗಾಡಿಲಿ. ಓಕೆ, ಇದು ಬಂದು ನಿಮ್ಗೆ 93 ಮಾಡಲು. 93 ಮಾಡಲು. ಇದರಲ್ಲಿ FC ಫ್ರೆಶ್ ಕೊಟ್ಟಿದ್ದೀವಿ. FC ಡಾಕ್ಯುಮೆಂಟ್ ಇನ್ನ ಟ್ರಾನ್ಸ್ಫರ್ ಆಗಕ್ಕೆ ರೆಡಿ ಇದೆ. ಓಕೆ, ಅದಾಗಿದ ತಕ್ಷಣ ಇದ್ರದ್ದು ಪ್ರೈಸ್, ಇದು ಕೋಟಿಂಗ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದ್ರೆ ಅಪ್ಡೇಟ್ ಮಾಡೋಣ. ಅದು ಬೇಕಾದ್ರೆ ನೀವು ಕಾಲ್ ಮಾಡಿ ತಗೊಬಹುದು, call ಏನ್ ಮಾಡಿ ತೊಂದ್ರೆ ಇಲ್ಲ. ಕಾಲ್ ಮಾಡಿದ್ರು ಅವರು ಇದ್ರದ್ದು ಡೀಟೇಲ್ ಕೊಡ್ತಾರೆ. ನಂಬರ್ ಸ್ಕ್ರೀನ್ ಬರ್ತಾರಂತ ನಂಬರ್ಗೆ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ತಗೊಬಹುದು. ಬಾಕಿ ಓವರ್ ಆಲ್ ಸ್ಟಾಕ್ ಕಂಡೀಷನ್ ಎಲ್ಲ ಹೌದು ಸರ್, ಜಿನೇನ್ ಸ್ಟಾಕ್ ಕಂಡೀಷನ್ ಇದೆ. ಸ್ಟ್ಯಾಂಡರ್ಡ್ ಬೋರ್ ಇದೆ ಗಾಡಿಲಿ. ಓಕೆ, ಇದು ಡಾಕ್ಯುಮೆಂಟ್ಸ್ ಈಗ ರೆಡಿ ಆಗ್ತಾ ಇದೆ. ರೆಡಿ ಆಗ್ತಾ ಇದ್ದಂಗೆ ಅದೇನಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಗಾಡಿ ಸಿಲ್ವರ್ ಗಾಡಿ RX 100 ಬೇಕು ಅನ್ನೋದು. ಸಿಲ್ವರ್ ಅಲ್ಲ, ಇನ್ನೂ ಬೇಕಾದ್ರೆ ಇನ್ನೂ ಸಿಗುತ್ತೆ ಗಾಡಿಗಳು. ಬೇರೆ ಏನೋ ಕಲರ್ ಅಲ್ಲಿ RX 100 ಇನ್ನೂ ಸಿಗುತ್ತಲ್ವ ಬೇರೆ ಗಾಡಿಗಳು? ಕಲರ್ ಬೇಕಂತ ಹೇಳಿದ್ರೆ ಕಲರ್ ಕೂಡ ಬೇಕಂತ ಚೇಂಜ್ ಮಾಡಿ ಕೊಡ್ತೀವಿ. ವಿತ್ ಡಾಕ್ಯುಮೆಂಟ್ಸ್. ಓಕೆ ಸರ್, ನಮ್ದು ಪೈಂಟಿಂಗ್ ಇವ್ರದೇನೆ ಪೇಂಟಿಂಗು ಇಲ್ಲ ಫೈಬರ್ ವರ್ಕ್ ಆಗ್ಲಿ, ಪೇಂಟಿಂಗ್ ವರ್ಕ್ ಆಗ್ಲಿ, A to Z 2 ವೀಲರ್ ಅಲ್ಲಿ A to Z ವರ್ಕ್ ಇವ್ರದ್ದು ನಡೆಯುತ್ತೆ. ಪೇಂಟಿಂಗ್ ವರ್ಕ್ ಇಲ್ಲಿ ನಡೆಯುತ್ತೆ. ಫೈಬರ್ ವರ್ಕ್ ಇದೆಯಲ್ಲ ಒಂದು ಪ್ರತಿಯೊಂದು ಸ್ಕೂಟರ್ಗಳದ್ದು ಬೇಕಾದ್ರೆ ಎಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಇಲ್ಲಿ ಪೇಂಟಿಂಗ್ ಇಲ್ಲಿ ನಡೀತಾ ಇದೆ. ತುಂಬಾ ಹತ್ರ ತಗೊಂಡ್ ಹೋಗಲ್ಲ, ಕ್ಯಾಮ್ರಾ ಲೆನ್ಸ್ಗೆ ಪೇಂಟ್ ಬಂದ್ಬಿಡುತ್ತೆ. ನೋಡ್ತಾ ಇರ್ಬೋದು. ಇಲ್ಲಿ ಆಲ್ಮೋಸ್ಟ್ ಪೈಂಟ್ ಆಗಿದೆ. ಆಕ್ಟಿವ್ ಆದ ಶೀಲ್ಡ್ ಅನ್ನ ಪೇಂಟ್ ಮಾಡ್ತಾ ಇದಾರೆ. ಈಗ ಒರಿಜಿನಲ್ ಕಂಡೀಷನ್ ಈಗ ತಗೊಂಡ್ಬರ್ತಾರೆ. ಇಲ್ಲಿ ನೋಡಿ, ಈ ತರ ಈಗ ಎಲ್ಲ ಇದೊಂದು ಪೇಂಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಒರಿಜಿನಲ್ ಸ್ಟಾಕ್ ಏನ್ ಬರುತ್ತೆ ಆ ಕಂಡೀಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಇದ್ರಲ್ಲಿ ಇನ್ನೂ ಕೆಲಸ ಇದೆಯಲ್ಲ, ಪಾಲಿಶ್ ಎಲ್ಲ ಮಾಡ್ಬೇಕು. ಹೌದು, ಇನ್ನೊಂದು ಕೋಟ್ ಫೈನಲ್ ಆಗ್ಬೇಕು. ಫೈನಲ್ ಆಗುತ್ತೆ. ಅದಾದ್ಮೇಲೆ ಕೋಟಿಂಗ್ ಕೊಡ್ತೀರಾ? ಕೋಟಿಂಗ್ ಕೊಡ್ತೀವಿ ಫೈನಲ್. ರೆಡಿ ಮಾಡಿದ್ದೀರಾ? ಇಲ್ಲಿ ನೋಡಿ, ಡ್ಯೂಕ್ ಮಾಸ್ಕ್ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಒರಿಜಿನಲ್ ಕಂಡೀಷನ್ ಏನ್ ಬರುತ್ತೆ ಅದೇ ಒಂದು ಕಂಡೀಷನ್ ಸ್ಟಾಕ್ ಕಂಡೀಷನ್ ಅಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ತರ ಎಲ್ಲಾ ಕೆಲಸಗಳು ಇಲ್ಲ ಆಗ್ತಾ ಇರುತ್ತೆ. ಅದರಿಂದ ಏನು ಟೆನ್ಷನ್ ಇಲ್ಲ. ಯಾವ ಕೆಲಸ ಬೇಕಾದ್ರೂ ಇಲ್ಲಿ ಬಂದು ಮಾಡಿಸಬಹುದು. ಜೊತೆಗೆ ಗಾಡಿಗಳು ಬೇಕು ಅಂತ ಹೇಳಿದ್ರೆ ಈ ತರದ್ದು. ಇವರೇ ನಮ್ಮ ಬ್ರದರ್, ಟೂ ವೀಲರ್ಸ್ ಅಂಗಡಿ ಓನರ್, ಪೈಂಟ್ರು. ಹಾಯ್ ಸರ್, ನಮಸ್ತೆ. ನಿಮ್ಮ ಹೆಸರು? ಜುನೈದ್.
ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ಹಾಚ್ಕೊಂಬೇಡಿ. ಪ್ರತಿಯೊಂದು ಗಾಡಿದು ಇಲ್ಲಿ ಕೆಲಸಗಳು ನಡೀತಾ ಇದೆ, ನೋಡ್ತಾ ಇರ್ಬೋದು. ಒಂದು ಗಾಡಿ ಆ ಗಾಡಿ ಈ ಗಾಡಿ ಅಂತ ಯಾವ್ದು ಇಲ್ಲ. ಯಾವ ಗಾಡಿ ಬೇಕಾದ್ರೂ ನಿಮಗೆ ಮಾಡಿಫಿಕೇಶನ್ ಬೇಕು ಅಂದ್ರೆ ಮಾಡಿಫಿಕೇಶನ್ ಪ್ರತಿಯೊಂದು ಕೆಲಸ ಮಾಡ್ಕೊಡ್ತಾರೆ. ಬನ್ನಿ ಈಗ RX-Z ಇದೆ ಅದ್ಕೋಣ. ವಿನ್ನರು ಕೂಡ ಇಲ್ಲಿ ಇದಾರೆ, ಏನ್ ತೊಂದ್ರೆ ಇಲ್ಲ. ಯಾಕೆಂದ್ರೆ ಇವರು ಟ್ರ್ಯಾಕ್ ರೇಸಿಂಗ್ ಇದೆಲ್ಲ ಮಾಡ್ತಾರೆ, ಸ್ಟಂಟ್ ರೇಸಿಂಗ್ ಇದೆಲ್ಲ ಮಾಡ್ತಾರೆ. ಜೊತೆಗೆ ನಿಮಗೆ ಈ ತರದ ಅಸೆಸರೀಸ್ ಏನೇ ಬೇಕಿದ್ರೆ ಅದು ಸಿಗುತ್ತೆ. ಅಸೆಸರೀಸ್ ಇನ್ನೂ ಬರೋದಿದೆ. ಬಂದ್ಮೇಲೆ ನಾವು ಅದ್ರ ರೇಟ್ ಜೊತೆಗೆ ಫಿಟ್ಟಿಂಗ್ ಇದೆಲ್ಲ ಏನಾಗುತ್ತೆ ಏನು ಅಂತದ್ದು ಅನ್ನೋದನ್ನ ರೇಟ್ ಜೊತೆಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ಸುಹೇಲ್ ಅವ್ರಿಗೆ ಕೇಳ್ಬಿಟ್ಟು ಈಗ ಅದ್ರದ್ದೊಂದು ವಿಡಿಯೋ, ಒಂದು ರೇಟ್ ಈಗ ಈ ತರದೊಂದು ಫಿಟ್ ಮಾಡ್ಬೇಕು ಅಂದ್ರೆ ಏನ್ ರೇಟ್ ಬರುತ್ತೆ ಅನ್ನೋದನ್ನ ಸಮೇತ ನಾನು ಅದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಸುಹೇಲ್ ಭಾಯ್, ಈಗ ನಮಗೆ ಒಂದು ನೆಕ್ಸ್ಟ್ ಈಗ ನಿಮ್ದು ಸ್ಟಾಕ್ ಈಗ ಬರ್ತಾ ಇದೆಯಲ್ವಾ? ಹೌದು, ಖಂಡಿತ. ಸ್ಟಾಕ್ ಬಂದ್ಮೇಲೆ ನಮಗೆ ಕಸ್ಟಮರ್ಸಿಗೆ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿಗೇನೆ ನಿಮ್ಮ ಏನಿದಾರೆ ನಿಮ್ಮ ಇಲ್ಲಿ ಬರಂತವ್ರು ಇಲ್ಲ ಮಾಡಿಫಿಕೇಶನ್ ಮಾಡಿಸ್ಬೇಕು, ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬೇಕು ಅನ್ನೋರಿಗೆ ಅಲ್ಲೇ ಅವರು ನೋಡಿ ಒಂದು 4 ಕಡೆ ವಿಚಾರಿಸಿ ನಿಮ್ ವಿಡಿಯೋನು ನೋಡಿ, ವಿಡಿಯೋದಲ್ಲಿ ನಿಮ್ದು ನೋಡಿ ಈಗ ಇಲ್ಲಿ ಬರ್ಬೋದು ಅನ್ಸಿದ್ರೆ ಬಂದ್ ಮಾಡ್ಕೊಳ್ಳಿ. ಆ ಒಂದು ಉದ್ದೇಶದಿಂದ ಈಗ ರೇಟ್ ಜೊತೆಗೆ ಒಂದು ನಿಮ್ಮ ಸ್ಟಾಕ್ ಬಂದ್ಮೇಲೆ ಒಂದು ಇನ್ಫಾರ್ಮ್ ಮಾಡಿ. ರೇಟ್ ಜೊತೆಗೆ ಫಿಟ್ಟಿಂಗ್ ರೇಟ್. ಈಗ ನೀವು ಇಲ್ಲಿ ಅಸೆಸರೀಸ್ ಈಗ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಸೆಸರೀಸ್ ಫಿಟ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಒಂದು ಫ್ರೀ ಫಿಟ್ಟಿಂಗ್ ನಮ್ ಕಡೆಯಿಂದ ಕೊಟ್ಬಿಡಿ. ಹೌದು, ಖಂಡಿತ. ನಿಮ್ ಕಡೆಯಿಂದ ಬಂದ್ರೆ ಚಾನಲ್ ಇಂದ ಬಂದ್ರೆ ಖಂಡಿತ ಮಾಡ್ಕೊಡೋದು. ಫ್ರೀ ಫಿಟ್ಟಿಂಗ್ ನಮ್ ಕಡೆಯಿಂದ ಕೊಡಿ. ಹಾಗೇನೆ ರೇಟ್ ಜೊತೆಗೆ ಏನಾಗುತ್ತೆ ಏನು ಅನ್ನೋದು ಒಂದು ಇನ್ಫಾರ್ಮ್ ಮಾಡ್ಬಿಡಿ. ಸರಿ, ಖಂಡಿತ ಮಾಡೋದು. ಒಂದು ವಿಡಿಯೋ ಮಾಡೋಣ. ಅದು Z ಇದೆ, RX-Z ಬಂದು ತುಂಬಾ ಚೆನ್ನಾಗಿ ತುಂಬಾ ಕಂಡೀಷನಲ್ ಗಾಡಿ ನಿಂತಿದೆ. ಇನ್ನು RX-100, RX-135 ಇದೆಲ್ಲ ಇದೆ. RX-100 ಇನ್ನು ಬೇರೆ ಗಾಡಿಗಳು ಬೇಕು ಅಂದ್ರೆ ಸಿಗುತ್ತೆ. ಇಲ್ಲ ನಿಮ್ಗೆ ಯಾವ್ದೇ ಕಲರ್ ಅಲ್ಲಿ ಗಾಡಿ ಬೇಕು ಅಂತ ಹೇಳಿದ್ರೆ ಆ ಕಲರ್ ಅಲ್ಲಿ ಒರಿಜಿನಲ್ ಸ್ಟಾಕ್ ಕಲರ್ ಅಲ್ಲಿ ಬೇಕಾದ್ರೆ ಮಾಡ್ಕೊಡ್ತಾರೆ. ಅದು ಕಂಪನಿ ಫಿನಿಶಿಂಗ್, ಶೋರೂಮ್ ಫಿನಿಶಿಂಗ್ ಏನ್ ಬರುತ್ತೆ ಆ ಫಿನಿಶಿಂಗ್ ಅಲ್ಲಿ ನಿಮಗೆ ಗಾಡಿ ಸಿಗುತ್ತೆ, ಅದು ಗ್ಯಾರಂಟಿ ಹೇಳ್ಬೋದು. ಈಗ RX-Z ಒಂದು ಗಾಡಿ ಇದೆ, ಇದು ಇವ್ರದ್ದು ಓನ್ ಯೂಸ್ ಗಾಡಿ. ಅದರಲ್ಲಿ ಇದೊಂದು ಬಂದು ಯಮಾಹದ ಗ್ಲಾಡಿಯೇಟರ್, ಆ ಗಾಡಿದೊಂದು ಮಡಗಾಡನ್ನ ಆಲ್ಟರ್ ಮಾಡಿದ್ದಾರೆ. ಅದು ಒಳ್ಳೆ ಲುಕ್ ಕೊಡ್ತಾ ಇದೆ. ಅದು ಇವರು ಸ್ವಂತ ಓನ್ ಯೂಸ್ ಮಾಡ್ತಾರೆ ಅಂದ್ರೆ ಆತರ ಒಂದು ಸಣ್ಣ ಪುಟ್ಟ ಆಲ್ಟ್ರೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದಾರೆ. ಬಾಕಿ ಓವರ್ ಆಲ್ ಇಂಜಿನ್ ಎಲ್ಲ ಹೇಗಿದೆ? ಇಂಜಿನ್ ಎಲ್ಲ ಮಾತಾಡಂಗಿಲ್ಲ ಸರ್, ತುಂಬಾ ಜಿನಿಯನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು, ಗಾಡಿ ಬಾಡಿ ಲೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಇಂಜಿನ್ ಕಂಡೀಷನ್ ಇದೆಲ್ಲ ನೀವು ಬಂದು ನೋಡಿ ಬೇಕಾದ್ರೆ ಚೆಕ್ ಮಾಡಿನೇ ತಗೊಂಡ್ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಈಗ RX-Z ಡೀಟೇಲ್ ಏನ್ ಹೇಳ್ತಾ ಇದೀರಾ ಸರ್? ಇದು ಬಂದ್ಬಿಟ್ಟು 97 ಮಾಡಲು, 97 4th ಓನರ್ ಆಗಿದೆ. ನಮ್ಮ ಹುಣಸೂರು RTO ಇದೆ ಡಾಕ್ಯುಮೆಂಟ್. FC ಇವಾಗ ಜಸ್ಟ್ ಒಂದು 2 months ಬ್ಯಾಕ್ ಲ್ಯಾಪ್ಸ್ ಆಗಿದೆ. ಕಸ್ಟಮರ್ ಯಾರು ತಗೊಂತಾರೆ ಅವ್ರ ಮೇಲೆ ವಿತ್ ಟ್ರಾನ್ಸ್ಫರ್ ವಿತ್ ಫ್ರೆಶ್ FC ಇನ್ಸೂರೆನ್ಸ್ ಮಾಡಿ ನಾನು ಗಾಡಿನ ಕೊಡ್ತೀರಾ? ಅಂದ್ರೆ FC ನ ಫ್ರೆಶ್ ಆಗಿ ಸಿಗುತ್ತೆ. ಹೌದು, ಇನ್ನು 5 ವರ್ಷಕ್ಕೆ ಎಕ್ಸ್ಟ್ರಾ 5 ವರ್ಷ ಫ್ರೆಶ್ ಆಗಿ ಸಿಗುತ್ತೆ. ಇನ್ಸೂರೆನ್ಸ್ ಫ್ರೆಶ್ ಆಗಿ ಕಟ್ಟಿ ಅವ್ರ ಹೆಸರಿಗೆ 1 month ಅಲ್ಲಿ ಟ್ರಾನ್ಸ್ಫರ್ ಮಾಡಿ ವಿತ್ FC ಡೆಲಿವರಿ ಮಾಡ್ತೀನಿ. ಗಾಡಿ ಇಷ್ಟ ಆದ್ರೆ ಅವ್ರಿಗೆ ತಗೊಳಕ್ ಬಂದ 97 ಮಾಡಿ. ಆಸ್ಕಿಂಗ್ ಏನಿದೆ ಸರ್? ಇದು ಬಂದ್ಬಿಟ್ಟು ನಾನು 250 ಆಸ್ಕಿಂಗ್ ಇದೆ. ನಿಮ್ ಚಾನಲ್ ಗಳಿಂದ ಏನಾದ್ರು ಬಂದ್ರೆ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಫಿಕ್ಸೇಬಲ್ ರೇಟ್ ಅಂತ ಏನೂ ಇಲ್ಲ. ಕಸ್ಟಮರ್ ಬಂದು ಗಾಡಿ ಡಿಸ್ಕೌಂಟ್ ಮ್ಯಾಕ್ಸಿಮಮ್. ಇದು ಇಷ್ಟನ್ನ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ನಾಳೆ ಬೇರೆ ಒಂದು ವಿಡಿಯೋ ಜೊತೆಗೆ, ಒಳ್ಳೆ ವಿಡಿಯೋ ಜೊತೆಗೆ, ಒಳ್ಳೆ ಒಂದು ಟಾಪಿಕ್ ಜೊತೆಗೆ, ಒಳ್ಳೆ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.